ನಾನಿವತ್ತಿನ ವಿಡಿಯೋದಲ್ಲಿ ಬೀದರ್ಗೆ ಹತ್ತಿರವಿರುವಂತಹ ಆಣದೂರ ಗ್ರಾಮದಲ್ಲಿ ಬಸವ ಮಂಟಪದಲ್ಲಿ ನಡೆದಿರುವ ಕಾರ್ಯಕ್ರಮನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ತವರೂರು ಅದೇ, ನಮ್ಮ ಅಕ್ಕನಿಗೂ ಅದೇ ಊರಲ್ಲಿ ಕೊಟ್ಟಿರೋದ್ರಿಂದ ಅವ್ರ ಊರು ಕೂಡ ಅದೇ ಆಗಿದೆ. ಇವತ್ತಿನ ಪೂಜೆ ಪ್ರಸಾದ ಅವರದ್ದಾಗಿದೆ. ಹಾಗಾಗಿ ಇವಾಗ ಎಲ್ಲರೂ ಕೂಡ ಬಂದಿದ್ದೀವಿ. ಹಾಗೆ ಪದೇ ಪದೇ ಬರೋದಕ್ಕಾಗೋದಿಲ್ಲ ಅಲ್ವಾ, ಹಾಗಾಗಿ ಊರಲ್ಲಿರುವ ಎಲ್ಲ ದೇವಸ್ಥಾನಗಳಿಗೆ ಹೋಗೋಣ ಅಂತಂದ್ಬಿಟ್ಟು ಇವಾಗ ಎಲ್ಲರೂ ಕೂಡ ಕಾಯಿಗಳನ್ನು ಒಡಿಸ್ತಾ ಇದ್ದೀವಿ. ನಮ್ಮ ಅತ್ತಿಗೆ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಚಿಕ್ಕ ದೇವಸ್ಥಾನ ನೋಡ್ತಾ ಇದ್ದೀರಲ್ವ, ಊರ ಹೊರಗಡೆ ಏನು ದೇವಸ್ಥಾನ ಇರುತ್ತೆ ಅಲ್ವಾ, ಅದು ಇದೆ. ಇಲ್ಲಿ 2 ದೇವಸ್ಥಾನ. ಅದಾದ ನಂತರ ಊರ ಒಳಗಡೆ ಹೇಳಬೇಕು ಅಂತಂದರೆ ಹನುಮಂತನ ದೇವಸ್ಥಾನ, ಭವಾನಿ ದೇವಸ್ಥಾನ, ಹಾಗೆ ಲಕ್ಷ್ಮೀ ದೇವಸ್ಥಾನ. ಹಾಗೆ ಇವಾಗ ತುಂಬ ಜನ ಮಕ್ಕಳ ಓದಿಗಾಗಿ, ಅವರವರ ಪರ್ಸ್ನಲ್ ಕೆಲಸಗಳಿಗಾಗಿ ಅವರು ಊರನ್ನು ಬಿಟ್ಟು ಸಿಟಿಯಲ್ಲಿ ಬಂದು ಉಳ್ಕೊಂಡಿರ್ತಾರೆ. ಹಾಗಾಗಿ ಈ ಥರದ ಸಮಯಗಳು ಅಂದರೆ ಶ್ರಾವಣದಲ್ಲಿ ಅಥವಾ ಹಬ್ಬ ಹಾಡಿ ದಿನಗಳಲ್ಲಿ ಹೋಗಿ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡೋದಾಗಲಿ ಅಥವಾ ಎಲ್ಲ ಕಾರ್ಯಕ್ರಮಗಳಲ್ಲಿ ಊರಲ್ಲಿ ಭಾಗಿಯಾಗೋದಲ್ಲಿ ಮಾಡ್ತಾ ಬಂದರೆ ಊರಿನ ಮಾಹಿತಿ ಇರುತ್ತೆ ನಮಗೆ. ಹಾಗೆ ಎಲ್ಲ ದೇವರನ್ನು ಮಾಡುವುದರ ಜೊತೆಗೆ ತನ್ನ ಮನೆ ದೇವರನ್ನು ಯಾವಾಗಲೂ ಕೂಡ ಮರಿಬೇಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಒಂದೊಂದೇ ದೇವಸ್ಥಾನಗಳಿಗೆ ಹೋಗ್ತೀವಿ. ಬನ್ನಿ, ಇವಾಗ ಒಂದು ದೇವಸ್ಥಾನ ಮುಗೀತು ಅಲ್ವಾ, ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಪೋಸಿಟಲ್ಲಿ ಇದೆ, ಇದು ಆ ಕಡೆ ಅಂದರೆ ಮಧ್ಯದಲ್ಲಿ ರಸ್ತೆ ಇದೆ. ಆ ಕಡೆ ಆ ಚಿಕ್ಕ ದೇವಸ್ಥಾನ ಮತ್ತು ಈ ಕಡೆ ಈ ದೇವಸ್ಥಾನ. ಊರ ಹೊರಗಡೆ ಇರುತ್ತೆ ಅಲ್ಲ ದೇವಸ್ಥಾನ, ಆ ದೇವಸ್ಥಾನಗಳು ಇವು. ಪೋಚಮ್ಮ, ದುರ್ಗಮ್ಮ ಅಂತ ಹೇಳ್ಬೋದು. ನನಗೂ ಅಷ್ಟು ಮಾಹಿತಿ ಇಲ್ಲ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಸ್ಥಳ ಇಲ್ಲಿ ಸೋಮವಾರ ಅಂಗಡಿ ಆಗ್ತಾಯಿತ್ತು. ಇವಾಗ ಆಗ್ತಾಯಿದೋ ಇಲ್ಲೋ ನನಗಷ್ಟು ಮಾಹಿತಿ ಇಲ್ಲ. ನಮ್ಮ ಅಕ್ಕನಿಗೆ ಕೇಳಿದಾಗ ಇವಾಗಲೂ ಕೂಡ ಆಗುತ್ತೆ ಅಂತ ಹೇಳಿದ್ರು. ಆವಾಗ ತುಂಬಾ ಬರ್ತಾ ಇದ್ವಿ ನಾವು ಈ ಊರಿಗೆ ಬಂದಾಗ. ಯಾವಾಗಾದರೂ ಅಂಗಡಿಯನ್ನು ಮಾಡಿದಾಗ ಇಲ್ಲಿ ನೋಡ್ತಾ ಇದ್ದೀರಲ್ವ, ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ ಚಿಕ್ಕದು, ಅದರ ಅಪೋಸಿಟಲ್ಲಿಯೇ ಈ ದೇವಸ್ಥಾನ. ಹಾಗೆ ಮೊಹರಂ ಹಬ್ಬ ಕೂಡ ತುಂಬಾ ಗ್ರ್ಯಾಂಡಾಗಿ ಇಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ರು. ನಾವೇನು ಇವಾಗ ಬಂದಿದ್ದೀವಲ್ವ, ಇದೇ ಸ್ಥಳದಲ್ಲಿ ಎಲ್ಲ ಜನರು ಕೂಡ ಸೇರ್ಕೊಳ್ತಾ ಇದ್ರು. ಇವಾಗ ಹನುಮಂತನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಹನುಮಂತನ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಇಲ್ಲಿ ದೇವಸ್ಥಾನಕ್ಕೆ ಬೀಗನ ಹಾಕಿದ್ರು, ಶನಿವಾರನೇ ಅವತ್ತು. ಹಾಗೆ ಇಲ್ಲಿ ನಾವು ಮಾಲೆಯನ್ನು ತಗೊಂಡು ಬಂದಿದ್ವಿ ಅಲ್ವಾ, ಹಾಗಾಗಿ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಬೀಗನ ತೆಗೆಸಿದ್ವಿ. ಅದಾದ ನಂತರ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ, ನೋಡ್ಬೋದು. ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಇವರು ಪೂಜೆಯನ್ನು ಮಾಡಿ ಇವಾಗ ಕಾಯಿ ಕರ್ಪೂರ ಎಲ್ಲ ಮಾಡಿ ಮತ್ತೆ ನೆಕ್ಸ್ಟ್ ಭವಾನಿ ಮಂದಿರಕ್ಕೆ ಹೋಗೋಣ. ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹನುಮಂತನಿಗೆ ಹೆಣ್ಮಕ್ಳು ಪೂಜೆಯನ್ನು ಮಾಡಬಾರ್ದು ಅಂತ ಕೆಲವೊಬ್ಬರು ಹೇಳ್ತಾರೆ. ಹಾಗೆ ನಿಮಗೆ ಯಾರಿಗಾದರೂ ಅದರ ಮಾಹಿತಿ ಇದ್ದರೆ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಅದಾದ ನಂತರ ಇಲ್ಲಿ ಭವಾನಿ ಮಂದಿರಕ್ಕೆ ಬಂದಿದ್ದೀವಿ, ನೋಡ್ಬೋದು. ಇಲ್ಲೂ ಕೂಡ ಬೀಗನ ಹಾಕಿದ್ರು. ಇಲ್ಲಿ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ, ನಿಮಗೆ ದರ್ಶನ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ.
ಇಲ್ಲಿ ಕೂಡ ನಾವು ಪೂಜೆಯನ್ನು ಮಾಡಿದ ನಂತರ ಹೊರಗಡೆಯೇ ಪೂಜೆಯನ್ನು ಮಾಡಬೇಕಾಯಿತು. ದೇವಸ್ಥಾನದಲ್ಲಿ ಇರೋರಿಗೆ ಬನ್ನಿ ಅಂತ ಹೇಳಿದ್ರಂತೆ, ಆದರೆ ಅವರು ಬಂದಿರಲಿಲ್ಲ ಇನ್ನೂ. ನಮಗೆ ಮತ್ತೆ ಇವರದ್ದೇ ಪೂಜೆ ಆಗಿರೋದ್ರಿಂದ ಬಸವ ಮಂಟಪದಲ್ಲಿ ಬೇಗನೆ ಹೋಗಬೇಕಾಗಿತ್ತು ಅಲ್ವಾ, ಹಾಗಾಗಿ ಅವರಿಗೆ ತಂದಿರುವಂತಹ ಕಾಯಿ ಹಾಗೆ ಎಲ್ಲನೂ ಕೂಡ ಅಲ್ಲಿಯೇ ನಾವು ಒಂದು ಕಡೆ ಇಟ್ಟಿದ್ವಿ. ಬಂದ ನಂತರ ಪೂಜೆಯನ್ನು ಮಾಡಿ ಹಾಕ್ತಾರೆ ಅಂದ್ಬಿಟ್ಟು ನಾವು ಕೂಡ ಹೊರಗಡೆನೆ ಪೂಜೆಯನ್ನು ಮಾಡಿಕೊಂಡು ಮತ್ತೆ ಇಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ಬೋದು, ಇಲ್ಲೂ ಕೂಡ ಪೂಜೆಯನ್ನು ಮಾಡಿಕೊಂಡು ಇವಾಗ ಬಸವ ಮಂಟಪಕ್ಕೆ ಹೋಗಬೇಕು. ಹಾಗೆ ನಿಮ್ಮ ಮನೆ ದೇವರು ಯಾರು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಶ್ರಾವಣದಲ್ಲೂ ಕೂಡ ತುಂಬ ಜನ ನೈವೇದ್ಯವನ್ನು ಅಂದರೆ ಮನೆ ದೇವರಿಗೆ ನೈವೇದ್ಯವನ್ನು ತಪ್ಪದೆ ಮಾಡ್ತಾರೆ. ಅಂದರೆ ಅವಾಗವಾಗ ಮಾಡೋದಕ್ಕಾಗೋದಿಲ್ಲ ಅಲ್ವಾ, ಹಾಗಾಗಿ ಶ್ರಾವಣದಲ್ಲಿ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಕಂಪಲ್ಸರಿಯಾಗಿ ಮಾಡೋದನ್ನು ಇಟ್ಕೊಂಡಿರ್ತಾರೆ, ಅದು ಒಳ್ಳೆಯದೇ. ಹಾಗೆ ಇಲ್ಲೂ ಕೂಡ ಬೀಗ ಇರೋದ್ರಿಂದ ಇಲ್ಲಿ ನೋಡ್ಬೋದು ನೀವು, ನಿಮಗೆ ದರ್ಶನ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಬಸವ ಮಂಟಪದಲ್ಲಿ ದಿನಾಲೂ ಕೂಡ ಒಬ್ಬೊಬ್ಬರು ಪೂಜೆ ಪ್ರಸಾದವನ್ನು ಒಪ್ಕೊಂಡಿದ್ದಾರೆ. 1 ತಿಂಗಳವರೆಗೆ ದಿವಸ ಕೂಡ ಪ್ರವಚನ ನಡೆಯುತ್ತೆ. ಪ್ರವಚನ ಆದ ನಂತರ ಪ್ರಸಾದ ಇರುತ್ತೆ. ಸರ್ವಕ್ಕೂ ಕಾರಣಕರ್ತ जय गुरु बसवेश्वर महा
की जय, सकल शरण संतों की जय, ಶರಣ ಶರಣ. ಇದೀಗ ಮಹಾಮಂಗಳದೊಂದಿಗೆ ಕಾರ್ಯಕ್ರಮ ಮುಕ್ತಾಯ. ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಮಹಾಮಂಗಳದೊಂದಿಗೆ ಎದುರು ಬರ್ರಿ ಎದುರು ಬರೋ ನಿಮಗೆ ಯಾರಿಗಾದರೂ ಪ್ರವಚನ ಕೇಳೋದು ಇಷ್ಟ ಇದೆ ಆದರೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನುವರು ನಾನು ಲೈವ್ನಲ್ಲಿ ಪ್ರವಚನ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ನನ್ನ ಚಾನಲ್ ಮೇಲೆ ಲೈವ್ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಪ್ರವಚನ ವಿಡಿಯೋ ಸಿಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.